हरिः श्रीं श्रीगुरुभ्यो नमः समस्तगुरुभ्यो नमः सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 5ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ನೂತನ ಯತಿಯಾದಂತಹ ಆ ಪೂರ್ಣಪ್ರಜ್ಞರು ಗುರುಗಳ ಒಟ್ಟಿಗೆ ಸಲಿಗೆಯಿಂದ ಮಾತಾಡುವ ಕಾಲದಲ್ಲಿ ಗುರುಗಳು ಜೋರಾಗಿ ಹೇಳಿದ್ರಂತೆ, ನಿನಗೆ ಈವರೆಗೆ ನಾನು ಹೇಳ್ತಾ ಇರುವಂತಹ ಈ ಯಾವ ಸೂತ್ರಪಾಠ, ಸೂತ್ರಕ್ಕೆ ತಕ್ಕ ಹಾಗೆ ಸೂತ್ರದ ಜೊತೆಗೆ ಶಂಕರ ಭಾಷ್ಯವನ್ನು ನಾನೇನು ಬೋಧಿಸ್ತಾ ಇದ್ದೇನೆ, ಅದರಲ್ಲಿ ನಿನಗೆ ವಿಶ್ವಾಸ ಇಲ್ಲ, ದೋಷಗಳನ್ನು ಹೇಳ್ತೀಯ. ಹಾಗಾದರೆ ದೋಷಗಳ ಉಂಟು ಹೇಳಾದರೆ ನೀನೇ ಸ್ವಯಂ ಒಂದು ಭಾಷ್ಯವನ್ನು ರಚನೆ ಮಾಡಿಬಿಡು, ನೀನೇ ರಚನೆ ಮಾಡಬಹುದಲ್ಲ ಅಂಥೇಳಿ ಹೀಗೆ ಆಕ್ಷೇಪದಿಂದ ಗುರುಗಳು ಹೇಳಿದ್ರಂತೆ. ಆದರೆ ಗುರುಗಳ ಮಾತನ್ನು ಕೇಳಿ ಗುರುಗಳಾದ ಅಚ್ಯುತ ಪ್ರಜ್ಞರ ಮಾತಿನಲ್ಲಿದ್ದಂತಹ ಆಕ್ಷೇಪ ಭಾವವನ್ನು ದೂರ ಸರಿಸಿ ಅವರು ಭಾಷ್ಯ ರಚಿಸು ಎನ್ನುವಂತಹ ಮಾತೇನು ಹೇಳಿದ್ದಾರೆ ಅದನ್ನು ಗುರುಗಳ ಅಪ್ಪಣೆಯ ವಾಕ್ಯ ಅಂತ ಭಾವಿಸಿದರಂತೆ ಯಾವ ಪೂರ್ಣಪ್ರಜ್ಞರು. ಈ ಅಂಶವನ್ನು, ಈ ವಿಷಯವನ್ನು ತಿಳಿಸ್ತಾರೆ. ಇದಾದ ನಂತರದಲ್ಲಿ ಆ ಅಚ್ಯುತ ಪ್ರಜ್ಞರ ಸನ್ನಿಧಿಯಲ್ಲಿದ್ದಂತಹ ಹಿರಿಯ ಯತಿಗಳು, ಅಂದರೆ ಅಚ್ಯುತ ಪ್ರಜ್ಞರ ಯತಿ ಶಿಷ್ಯರಲ್ಲಿ ಹಿರಿಯ ಯತಿಗಳು, ಅವರು ಪೆಜತ್ತಾಯ ಕುಟುಂಬದವರು, ಪರಮನಿಷ್ಠರು, ಸನ್ಯಾಸಕ್ಕೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಉಳ್ಳಂತಹ ಅತ್ಯಂತ ನಿಷ್ಠಾವಂತರಾದಂತಹ ಅಪ್ಪಟ ಸನ್ಯಾಸಿ. ಅಂತಹ ಜ್ಯೇಷ್ಠ ಯತಿಗಳು ಪೂರ್ಣಪ್ರಜ್ಞರನ್ನು ಕುರಿತು ಒಂದು ಮನವಿ ಮಾಡ್ತಾರೆ. ಏನದು ಅಂದರೆ, ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದ್ ಇದಮಸ್ತು ಕಾಕ್ಷತಿ ಅಸ್ಮಭ್ಯಮಾಚಕ್ಷ್ವ ವಿಚಕ್ಷಣೋಚಿತಂ ಭಾವಂತು ಸೂತ್ರೋಪನಿಷದ್ ವಿವಕ್ಷಿತಂ ಎನ್ನುವಂತಹ ಮಾತು. ಅಂದರೆ ಆ ಜ್ಯೇಷ್ಠ ಯತಿಗಳು ಈ ಮಾತನ್ನು ನಮ್ಮ ಆನಂದ ತೀರ್ಥರಲ್ಲಿ ಇರಿಸಿದ್ರು, ಮನವಿ ಮಾಡಿದ್ರು. ಏನದು ಅಂದರೆ, ಆಯಿತು ಸ್ವಾಮಿ, ಈಗ ಯಾವ ಭಾಷ್ಯವನ್ನು ಹಿಡಿದು ಸೂತ್ರಗಳ ಭಾವ ಇದೆ ಎನ್ನುವಂತಹ ವೇದಾಂತ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ವೇದಾಂತ ಪಾಠ ಮಾಡುವಾಗ ವೇದಾಂತ ಸೂತ್ರಗಳನ್ನು ಬಣ್ಣಿಸಲಿಕ್ಕೆ ಈ ಯಾವ ಭಾಷ್ಯವನ್ನು ಇಟ್ಟುಕೊಂಡು ಗುರುಗಳು ಹೇಳ್ತಾ ಇದ್ದಾರೆ. ಆ ಭಾಷ್ಯ ಇರುವುದು ಹಾಗೆ, ವೇದಾಂತವನ್ನು ವರ್ಣಿಸಲಿಕ್ಕೆ, ಅದು ಉಪನಿಷತ್ತಾಗ್ಬೋದು, ಸೂತ್ರಗಳಾಗ್ಬೋದು, ಅಥವಾ ಭಗವದ್ಗೀತೆಯೇ ಆಗ್ಬೋದು, ಯಾವುದನ್ನು ಕೂಡ ವಿವರಿಸಲಿಕ್ಕೆ ಇರುವಂತಹ ಯಾವ ಈ ಭಾಷ್ಯ ಉಂಟೋ ಅದು ಇದ್ದರೆ ಇರ್ತದೆ. ಆದರೆ ಯಥಾರ್ಥವಾದಂತಹ ವೇದಾಂತ ಸಿದ್ಧಾಂತ ಉಂಟಲ್ಲ, ವೇದಾಂತ ಶಾಸ್ತ್ರದ ಯಥಾರ್ಥ ಸಿದ್ಧಾಂತ ಏನುಂಟೋ ಆ ವೇದಾಂತ ಸಿದ್ಧಾಂತವನ್ನು ನಾವು ತಿಳಿಲಿಕ್ಕೆ ಅಡ್ಡಿ ಏನಿಲ್ಲ ಅಲ್ವಾ. ಆ ಭಾಷ್ಯ ಇದ್ದರೆ ಇದ್ದುಕೊಂಡು ಹೋಗಿ, ಅದರಷ್ಟಕ್ಕೆ ಅದು ಇದ್ಕೊಳ್ತದೆ, ಅದನ್ನು ಆಚೆಗಿಡುವ. ಆದರೆ ವೇದಾಂತ ಸಿದ್ಧಾಂತದ ಸಂಪತ್ತು ನಮಗಿದ್ದೇ ಇದೆ. ಆ ವೇದಾಂತ ಸಿದ್ಧಾಂತದ ಸಂಪತ್ತು ಉಂಟಲ್ಲ, ಅದನ್ನು ನಮಗೆ ಸಿಗ್ತದೆ. ಅದಿರುವಾಗ ನಮಗೆ ಮತ್ತೇನು ತೊಂದರೆ ಇಲ್ಲ. ನೀವಂತೂ ಸರ್ವಜ್ಞರಾಗಿದ್ದೀರಾ. ಹಾಗಾಗಿ ಸರ್ವಜ್ಞರಾದಂತಹ ನೀವು ಎಲ್ಲ ಉಪನಿಷತ್ತುಗಳಿಗೆ ಸಮ್ಮತವಾಗಿರುವಂತಹ ಬ್ರಹ್ಮಸೂತ್ರಗಳ ಸರಿಯಾದ
ಅರ್ಥವನ್ನು ನಮಗೆಲ್ಲ ಬೋಧಿಸಿ ಅಂತ ಈ ರೀತಿಯಾಗಿ ಆ ಸಣ್ಣ ಪ್ರಾಯದ ನೂತನ ಯತಿಯಾದಂತಹ ಆನಂದ ತೀರ್ಥರನ್ನು ಜ್ಯೇಷ್ಠ ಯತಿಗಳು ಕೇಳಿಕೊಂಡರು. ಇತ್ಯಸ್ಯ ವಾಚ ಶರದೇವ ಭಾಸಿತ ಯದಾಖಿಲಾಶಾಃ ಶುಭಪೂರ್ಣಯಾ ಬಭೌ ಪ್ರಮೋದತೀರ್ಥಾನನ ಚಂದ್ರಚಂದ್ರಿಕಾ ವ್ಯಾಖ್ಯಾಭಿಧಾ ವಿಷ್ಣುಪದ ಪ್ರಕಾಶಿನಿ. ಹೇಗೆ ಅಂದರೆ ಇಲ್ಲಿ ಒಂದು ಉಪಮೆಯನ್ನು ಕೊಡ್ತಾರೆ. ಆಚಾರ್ಯರ ಸಂಬಂಧಿಯಾದಂತಹ ಉಪಮೆಯನ್ನ ಇಲ್ಲಿ ಕೊಡ್ತಾರೆ. ಅದು ಹೇಗಿದೆ ಅಂದರೆ, ಪೂರ್ಣಾಕಾರದಲ್ಲಿ ಚಂದ್ರ ಇದ್ದಾನೆ. ಶರದೃತುವಿನ ಕಾಲ. ಶರದೃತುವಿನಲ್ಲಿ ಮಳೆಯೆಲ್ಲ ಹೋಯ್ತು. ಮಳೆಯೆಲ್ಲ ನಿಂತು ಆ ಕಪ್ಪು ಮೋಡಗಳೆಲ್ಲ ಆಕಾಶವನ್ನು ಮುಚ್ಚುವಂತಹ ಕಪ್ಪು ಮೋಡಗಳೆಲ್ಲ ಸುರಿಸುವಷ್ಟು ಎಲ್ಲ ಮಳೆ ಸುರಿಸಿ ಅವೆಲ್ಲ ಹೋದು. ಶರತ್ಕಾಲದಲ್ಲಿ ಯಾವ ಮೇಘಗಳ ಅಡಚಣೆ ಇಲ್ಲದೆ ಪೂರ್ಣಾಕಾರದ ಚಂದ್ರ ಆಕಾಶದಲ್ಲಿ ಚೆನ್ನಾಗಿ ಬೆಳಗ್ತಾ ಇದ್ದಾನೆ. ಇದರಿಂದ ಆ ಪೂರ್ಣಾಕಾರದ ಚಂದ್ರನ ಕಾಂತಿ ದಿಕ್ಕುಗಳಿಗೆ ಹರಡಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಬಹಳ ಆನಂದ ತುಂಬಿ ಹೋಗ್ತದೆ. ಆಗ ಆ ಪೂರ್ಣಾಕಾರದ ಚಂದ್ರನ ಬೆಳಕು ದಿಕ್ಕುಗಳಲ್ಲಿ ಹರಡುವಾಗ ಎಲ್ಲ ದಿಕ್ಕುಗಳಲ್ಲಿರುವಂತಹ ಎಲ್ಲ ಜನರ ಜೀವಿಗಳ ಮನಸ್ಸಿನಲ್ಲಿ ಹೊಸದಾದ ಚೈತನ್ಯ, ಆಸೆ ಉಂಟಾಗ್ತದೆ. ಜೀವನದ ಆಸೆ, ಜೀವನಾಸಕ್ತಿ ಹುಟ್ಟುತ್ತದೆ. ಯಾಕೆ? ಚಂದ್ರನೇ ಚಂದ, ಚಂದ್ರನ ಬೆಳಕು ಚಂದ, ಅದು ದಿಕ್ಕುಗಳಲ್ಲಿ ಬಂದು ಪಸರಿಸ್ತದೆ. ಎಲ್ಲ ದಿಕ್ಕುಗಳಲ್ಲಿ ವಾಸ ಮಾಡುವಂತಹ ಜೀವಿಗಳೆಲ್ಲರ ಮನಸ್ಸಿನಲ್ಲಿ ಜೀವನಾಸಕ್ತಿಯನ್ನು ಉಂಟು ಮಾಡುವ, ಹೆಚ್ಚಿಸುವಂಥದ್ದು ಈ ಯಾವ ಚಂದ್ರನ ಬೆಳಕು. ಅದರಂತೆಯೇ ಆನಂದ ತೀರ್ಥರ ಮುಖವೆನ್ನುವಂತಹ ಚಂದ್ರ, ಆ ಚಂದ್ರನ ಮುಖದಲ್ಲಿ ಆ ಚಂದ್ರನಿಂದ ಹೊರಸೂಸಿ ಬರುವಂತಹ, ಅಂದರೆ ಆಚಾರ್ಯರ ಮುಖಚಂದ್ರನಿಂದ ಹೊರಸೂಸಿ ಬರುವಂತಹ ಚಂದ್ರಿಕೆ ಅಥವಾ ಬೆಳದಿಂಗಳು ಅಂದರೆ ಅದು ಅವರ ಮಾತುಗಳು. ಹೀಗಾಗಿ ಆ ಪರಮಾತ್ಮನ ಸ್ವರೂಪವನ್ನು ವರ್ಣಿಸಿ ಹೇಳುವಂತಹ ವಿಷ್ಣುಪದ ಪ್ರಕಾಶಿನಿ, ಆ ಶ್ರೀಹರಿಯ ಗುಣಗಳನ್ನೆಲ್ಲ ಸ್ಪಷ್ಟ ಮಾಡಿ ಹೇಳುವಂತಹ ಆ ಆಚಾರ್ಯರ ಮಾತುಗಾರಿಕೆ ಎನ್ನುವಂಥದ್ದು ಅದು ಅವರ ಮುಖದಿಂದ, ಪೂರ್ಣಾಕಾರದ ಚಂದ್ರನಂತಿರುವ ಆಚಾರ್ಯರ ಕಾಂತಿಯುಕ್ತವಾದ ಮುಖದಿಂದ ಹೊರಸೂಸಿ ಬರುವಂತಹ ಬೆಳದಿಂಗಳನ್ನೇ ಹಾಗೆ ಅವರ ಮಾತು ಇತ್ತು. ಅದು ಹರಿಯ ಪಾದ ಮಹಿಮೆಯನ್ನು ಚೆನ್ನಾಗಿ ವ್ಯಕ್ತಪಡಿಸ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣುಪದ ಅನ್ನೋ ಪದವನ್ನು ಹೇಳ್ತಾರೆ. ವಿಷ್ಣುಪದ ಪ್ರಕಾಶಿನಿ ಎನ್ನುವಂಥದ್ದು. ವಿಷ್ಣುಪದ ಅಂದರೆ ಆಕಾಶ, ಇಡೀ ಆಕಾಶವನ್ನೇ ಚಂದ್ರ ಬೆಳಗ್ತಾನೆ. ವಿಷ್ಣುಪದ ಅಂದರೆ ಹರಿಯ ಪಾದ ಅಂತ. ಹೀಗೆ ಹರಿಯ ಪಾದ ಮಹಿಮೆಯನ್ನು ಚೆನ್ನಾಗಿ ಬಣ್ಣಿಸ್ತಾರೆ ಯಾವ ಆಚಾರ್ಯ ಮಧ್ವರು. ಅದು ಅವರ ಮುಖದಿಂದ ಹೊರಡುವಂತಹ ಮಾತುಗಳು. ಪೂರ್ಣಾಕಾರದ ಚಂದ್ರನಂತಹ ಮುಖವುಳ್ಳ ಆಚಾರ್ಯರ ಮುಖದಿಂದ ಆ ವಿಷ್ಣು ಪಾದವನ್ನು ಅಂದರೆ ಹರಿಯ ಮಹಾತ್ಮೆಯನ್ನು ಸ್ಪಷ್ಟವಾಗಿ ಕಾಣಿಸುವಂತಹ ಮಾತುಗಾರಿಕೆಯಿಂದ ಅನೇಕ ತತ್ವಾರ್ಥಗಳನ್ನು, ವೇದಾಂತ ಸಿದ್ಧಾಂತದ ಸಿರಿಯನ್ನು ಲೋಕಕ್ಕೆಲ್ಲ ಹರಡ್ತಾ ಇದ್ದಾರೆ ಆಚಾರ್ಯ ಮಧ್ವರು ಎನ್ನುವಂತಹ ಅಭಿಪ್ರಾಯ ಇಲ್ಲಿ ಸಿಗ್ತದೆ. ಜೇಷ್ಯನ್ ಕದಾಚಿತ್ ಕಿಲ ಕಾಲ ಪಾಲಿತಾಂ ದಿಸಂಪ್ರಯಾತೋಚ್ಯುತ ಬುದ್ಧಿನಾ ಸಹ ಸಮಗ್ರಧೀರ್ಮಂಡಿತ ವಿಷ್ಣುಮಂಗಲಂ ವಿಷ್ಣುಂ ಜಗನ್ಮಂಗಲಮಾನನಾಮಸಃ. ಹೀಗೆಯೇ ಆ ಗುರುಗಳಾದಂತಹ ಅಚ್ಯುತ ಪ್ರಜ್ಞರು ಸಂಚಾರಕ್ಕೆ ಹೊರಟು ದಿಗ್ವಿಜಯಕ್ಕೆ ಹೊರಡುವಾಗ ಜೊತೆಯಲ್ಲಿ ಅಚ್ಯುತ ಪ್ರಜ್ಞರ ಜೊತೆಯಲ್ಲಿ ಪೂರ್ಣ ಪ್ರಜ್ಞರು ಹೊರಡ್ತಾ ಇದ್ದಾರೆ. ಹೀಗೆ ಅಚ್ಯುತ ಪ್ರಜ್ಞರು ಅವರ ಜೊತೆಗೆ ಇರುವಂತಹ ಈ ಪೂರ್ಣ ಪ್ರಜ್ಞರು ಇಬ್ಬರು ಕೂಡ ತೆಂಕು ದಿಕ್ಕಿಗೆ ಪಯಣಿಸಿದರು. ಆ ತೆಂಕು ದಿಕ್ಕಿನಲ್ಲಿ ಆ ಆಚಾರ್ಯರು ಅಲ್ಲಿ ವಿಷ್ಣುಮಂಗಲವನ್ನು ಸೇರ್ತಾರೆ. ಆ ವಿಷ್ಣುಮಂಗಲದಲ್ಲಿ ನೆಲೆಗೊಂಡಂತಹ ಆ ಚಂದದ ನಾರಾಯಣ ವಿಷ್ಣು, ಆ ಚೆಲುವನಾದಂತಹ ವಿಷ್ಣುವಿನ ದರ್ಶನವನ್ನು ಮಾಡಿ
ವಿಷ್ಣುಂ ಜಗನ್ಮಂಗಲ ಮಾನನಾಮ ಸಹ ಅಂತ. ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವಂತಹ ಆ ಚಂದದ ವಿಷ್ಣುವನ್ನು ವಿಷ್ಣು ಮಂಗಲದಲ್ಲಿ ಆಚಾರ್ಯರು ದರ್ಶನ ಮಾಡಿ ನಮಸ್ಕಾರ ಮಾಡಿದರು. ಇದು ವಿಷ್ಣು ಮಂಗಲಕ್ಕೆ ಹೋಗಿ ಸೇರಿದ್ದಾರೆ ಅಂತ ಇದು ಅಭಿಪ್ರಾಯ. ಭಿಕ್ಷಾಪ್ರದಾತ್ರಾತ್ರ ಪರೀಕ್ಷಿತುಂ ಮುಹುಃ ದತ್ತೇ ಪ್ರಭುಕ್ತೆ ಕದಲೀ ಫಲೋಚ್ಚಯೇ ಅನೇನ ನಿರ್ಯತ್ನಮವಾರ್ಯ ವಿಸ್ಮಯಃ ತಮಾರ್ಯವರ್ಯಂ ವಿಜನೇವ ದದ್ಗುರುಃ. ಅಲ್ಲಿ ನಿತ್ಯವೂ ಕೂಡ ಆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಆಚಾರ್ಯರು ಹಾಗೂ ಪೂರ್ಣಪ್ರಜ್ಞರ ಬಿಡಾರ ಆಯಿತು. ಅಲ್ಲಿ ಒಬ್ಬ ಗೃಹಸ್ಥ ಇವರಿಗೆ ಈ ಯತಿದ್ವಯರಿಗೆ ಭಿಕ್ಷೆಯನ್ನು ಮಾಡಿಸಿದ. ಆ ನಂತರದಲ್ಲಿ ಆಚಾರ್ಯರ ಬಗ್ಗೆ ಈಗಾಗಲೇ ಅವನಿಗೆ ಒಂದಷ್ಟು ಇವರ ಮಹಾ ಮಹಿಮೆ ಉಳ್ಳವರು ಅನ್ನೋದು ಕೇಳಿ ಗೊತ್ತಿತ್ತು. ಹಾಗಾಗಿ ಆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಅಲ್ಲಿ ಭಿಕ್ಷೆ ಮಾಡಿಸಿದಂತಹ ಆ ಒಬ್ಬ ಗೃಹಸ್ಥ ಪೂರ್ಣಪ್ರಜ್ಞರನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಮನಸ್ಥಿತಿ ಬಂತು ಅವನಿಗೆ. ಹಾಗಾಗಿ ಅವ ಏನು ಮಾಡಿದ, ದೇವರ ನೈವೇದ್ಯಕ್ಕೆ ಇಟ್ಟಂಥ ಗೊನೆ ಬಾಳೆಹಣ್ಣು, ಒಂದೊಂದು ಗೊನೆಯಲ್ಲಿ 100 ಹಣ್ಣು ಇರ್ಬೋದು, ಆ ರೀತಿಯ ದೊಡ್ಡ ದೊಡ್ಡ ಗೊನೆಗಳು, ದೊಡ್ಡ ದೊಡ್ಡ ಹಣ್ಣುಗಳು ತುಂಬಿರುವಂತಹ ಬಾಳೆಗೊನೆಗಳು, 100 ಹಣ್ಣುಗಳು ಬಾಳೆಹಣ್ಣುಗಳು ಇರುವಂತಹ ಬಾಳೆಗೊನೆಗಳು, ಅದೆಲ್ಲ ದೇವರ ನೈವೇದ್ಯ ಆಗಿತ್ತು. ಭಿಕ್ಷಾವಸಾನೆ ಅಂತ ಹೇಳ್ತಾರೆ. ಭಿಕ್ಷೆ ಮುಗಿದಿದೆ. ಭಿಕ್ಷಾ ಮುಗಿದ ಮೇಲೆ ಆ ನಂತರದಲ್ಲಿ ಅಚ್ಯುತ ಪ್ರಜ್ಞರು ಹಾಗೂ ಪೂರ್ಣಪ್ರಜ್ಞರ ಮುಂದೆ ಆ ಕದಳಿ ಫಲದ ಗೊನೆಯನ್ನು ತಂದಿಟ್ಟ, ಬಾಳೆಗೊನೆಯನ್ನು ತಂದಿಟ್ಟ ಮತ್ತು ಇದನ್ನೆಲ್ಲ ಸ್ವೀಕಾರ ಮಾಡಿ ಅಂತ ಹೇಳಿದ. ಆಚಾರ್ಯರು ಮುಗುಳ್ನಗ್ತಾರೆ. ಅಚ್ಯುತ ಪ್ರಜ್ಞರು ಒಂದೆರಡು ತಿಂದಿರ್ಬೋದೆ ಅಷ್ಟೆ, ಅದಕ್ಕಿಂತ ಅವರು ಸ್ವೀಕಾರ ಮಾಡುವುದಿಲ್ಲ. ಈಗ ಆಚಾರ್ಯರು ಆ ಸಾಲ ಅವರ ಮುಂದೆ ಇದ್ದಂತಹ ಬಾಳೆಗೊನೆ ತುಂಬ ಇರುವಂತಹ ಹಣ್ಣುಗಳು ಎಲ್ಲವನ್ನು ಕೂಡ ಅನಾಯಾಸವಾಗಿ ಬಹಳ ವೇಗವಾಗಿ ತಿಂದು ಪೂರೈಸಿಬಿಟ್ರು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ, ಹೊಟ್ಟೆ ತುಂಬ ಭಿಕ್ಷೆ ಆಗಿದೆ, ಈಗ ಮತ್ತೆ ಬಾಳೆಹಣ್ಣನ್ನು ತಿನ್ನಬೇಕು. ಇಷ್ಟು ಗೊನೆ ಇಡೀ ಗೊನೆಯೇ ಖಾಲಿ, ಅಷ್ಟು ಬಾಳೆಹಣ್ಣನ್ನು ತಿಂದು ಬಿಟ್ಟಿದ್ದಾರೆ. ಈ ತಿಂದು ಮುಗಿಸಿದರು. ಬಹಳ ಜನರಿಗೆಲ್ಲ ಆಶ್ಚರ್ಯ ಆಯಿತು. ಇದು ಕಳೆದು ಹೋಯಿತು ಇದೊಂದು ಸಂದರ್ಭ. ಆ ನಂತರದಲ್ಲಿ ಏಕಾಂತದಲ್ಲಿ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞರನ್ನು ಏಕಾಂತದಲ್ಲಿ ಕೇಳಿದರು. ಯಾರೂ ಇಲ್ಲದ ಕೇಳಿದರು. ಈ ಮಹನೀಯರಾಗಿರುವಂತಹ ಆಚಾರ್ಯರನ್ನು ಕುರಿತು ತಮ್ಮ ಆರ್ಯವರ್ಯಂ ವಿಜನೆ ಅವಧದ್ಗುರು, ಗುರುಗಳಾದಂತಹ ಅಚ್ಯುತ ಪ್ರಜ್ಞರು ಆರ್ಯವರ್ಯಂ ತಂ, ಆ ಶ್ರೇಷ್ಠರಾದಂತಹ ಮಹನೀಯರಾದಂತಹ ಪೂರ್ಣಪ್ರಜ್ಞರನ್ನು ವಿಜನೆ ಅಂದರೆ ಏಕಾಂತದಲ್ಲಿ ಪ್ರಶ್ನೆ ಮಾಡಿದರು. ಭಿಕ್ಷಾವಸಾನೆ ದ್ವಿಶತಾಧಿಕೈಃ ಫಲೈಃ ವ್ಯೂಢೈಃ ಪ್ರಭುಕ್ತೈಃ ಪರಿಪೂರಿತೇಪಿ ತೇ ತ್ವನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದತಾದ್ಭವಾನಿತಿ. ನೀವು ಊಟ ಪೂರ್ಣವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀರ. ಊಟ ಮುಗಿಸಿದ ಮೇಲೆ ನೀವು 200ಕ್ಕಿಂತಲೂ ಹೆಚ್ಚು ಬಾಳೆಹಣ್ಣುಗಳನ್ನು ತಿಂದಿದ್ದೀರ. 200ಕ್ಕೂ ಹೆಚ್ಚು ಬಹಳ ದೊಡ್ಡ ಗಾತ್ರದ ಬಾಳೆಹಣ್ಣುಗಳನ್ನು ನೀವು ತಿಂದಿದ್ದೀರ. ಇಷ್ಟು ಹಣ್ಣುಗಳನ್ನು ನೀವು ತಿಂದು ತುಂಬಿದ ಹೊಟ್ಟೆ ಹೇಗಿರಬೇಕು? ಹೊಟ್ಟೆ ನಿಜವಾಗಿ ಹೊಟ್ಟೆ ಉಬ್ಬಿ ಹೋಗಿರ್ಬೇಕಲ್ವಾ? ಊಟ ಮಾಡಿದ ಹೊಟ್ಟೆ ಗೊತ್ತಾಗ್ತದೆ, ತುಂಬಿದ ಹೊಟ್ಟೆಯಾಗಿರ್ತದೆ. ಅಷ್ಟರ ಮೇಲೆ ಭಿಕ್ಷೆ ಆಯಿತು. ಅಷ್ಟಾದ ಮೇಲೆ 200ಕ್ಕಿಂತ ಹೆಚ್ಚು ಹಣ್ಣುಗಳು, ಬಾಳೆಹಣ್ಣುಗಳು, ಅದುವೇ ದೊಡ್ಡ ಗಾತ್ರದ 200ಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಬಾಳೆಹಣ್ಣುಗಳನ್ನೆಲ್ಲ ನೀವು ತಿಂದಿದ್ದೀರಾ. ಆದರೂ ಕೂಡ ನಿಮ್ಮನ್ನು ನೋಡುವಾಗ ಅದೇ ತೆಳು ಹೊಟ್ಟೆ, ಸಣ್ಣದಾದಂತಹ ಸೊಂಟ, ತೆಳು ಹೊಟ್ಟೆಯೇ ಇದೆ, ಹೊಟ್ಟೆ ಉಬ್ಬಿ ಬರಲಿಲ್ಲ. ಏನು ಇದು, ಇದರ ಗುಟ್ಟೇನು ಹೇಳಬೇಕು ನೀವು ಅಂಥೇಳಿ ಆ ಗುರುಗಳು ಪ್ರಶ್ನೆ ಮಾಡಿದ್ರು. ಯಾರನ್ನ? ಆಚಾರ್ಯರನ್ನ ಹೇಳ್ತಾರೆ. ಸುಚಿತ್ತ ಸತ್ಯಂ ವದತಾದ್ಭವಾನಿತಿ. ನೀವು ಅತ್ಯಂತ ಸುಚಿತ್ತರು ಅಂದರೆ ಉತ್ತಮ ಮನಸ್ಥಿತಿ ಉಳ್ಳಂತಹ ಪೂರ್ಣಪ್ರಜ್ಞರೇ, ನೀವು ಸತ್ಯವನ್ನು ಹೇಳಿ. ಇದೇನು ಗುಟ್ಟು, ನಿಮಗೆ ಯಾಕೆ ಹೊಟ್ಟೆ ಉಬ್ಬಿಲ್ಲ, ಯಾಕೆ ಹೀಗೆ, ಏನು ವಿಷಯ, ಇದರ ಮರ್ಮ ಏನು ಅಂತ ಪ್ರಶ್ನೆ ಮಾಡಿದರು ಗುರುಗಳು. ಅಂಗುಷ್ಠ ಮಾತ್ರಂ ಜಠರ ಪ್ರತಿಷ್ಠಿತಂ ಜ್ವಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂ ಚ ವಿತ್ತತಂ
ವಿಶ್ವೇಶಚೇತ ಇತಿ ಸೋಬ್ರವೀತ್ತದ. ಆಗ ಆ ಪೂರ್ಣಪ್ರಜ್ಞರು ಹೇಳ್ತಾರೆ, ನೀವು ಕೇಳಿದ್ದು ಸರಿಯೇ, ನೀವು ಕೇಳಿದ್ದು ವಿಷಯ ಸರಿ. ಆದರೆ ಏನಾಗಿದೆ, ನನ್ನ ಜಠರದಲ್ಲಿ ಒಂದು ಅಗ್ನಿ ಉಂಟು, ಜಠರಾಗ್ನಿ. ಆ ಜಠರಾಗ್ನಿ ನನ್ನ ಕೈಯ ಹೆಬ್ಬೆರಳಿನಷ್ಟಿದೆ. ನನ್ನ ಹೊಟ್ಟೆಯಲ್ಲಿ ಹೆಬ್ಬೆರಳ ಗಾತ್ರದ ಅಗ್ನಿ ಇದೆ. ಆ ಅಗ್ನಿ ನನ್ನ ಹೊಟ್ಟೆಗೆ ಹಿತವಾಗಿದೆ. ನನ್ನ ಹೊಟ್ಟೆಗೇನು ಬಾಧೆ ಉಂಟು ಮಾಡದಂತಹ ನನ್ನ ಹೆಬ್ಬೆರಳಿನ ಗಾತ್ರದ ಅಗ್ನಿ ಸದಾ ಕಾಲ ಅದು ಉರಿತಾ ಇರ್ತದೆ. ಜ್ವಾಜ್ವಲ್ಯಮಾನಂ ಅಂತ ಹೇಳ್ತಾರೆ. ಸದಾ ಹೊಳೆತಾ ಉರಿತಾ ಇರುವಂಥದ್ದು, ಜ್ವಾಲೆಗಳಿಂದ ಕೂಡಿರುವಂತಹ ಹೆಬ್ಬೆರಳ ಗಾತ್ರದ ಜಠರಾಗ್ನಿ ಇದೆ ನನಗೆ. ಅದು ಏನನ್ನು ಹಾಕಿದರೂ ಸುಟ್ಟು ಬಿಡ್ತದೆ. ಅದರ ಸಾಮರ್ಥ್ಯ ಏನು ಅಂದರೆ ಅದು ವಿಶ್ವದಹಂ ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುವಂತಹ ಸಾಮರ್ಥ್ಯ ಉಳ್ಳಂತಹ ಹೆಬ್ಬೆರಳ ಗಾತ್ರದ ಅಗ್ನಿ ನನ್ನ ಹೊಟ್ಟೆಯಲ್ಲಿ ಇದೆ. ಅದು ನಿತ್ಯಂ ಹಿತಂ, ಅದು ನನಗೆ ಅದು ಹಿತವಾಗಿಯೇ ಇರ್ತದೆ. ನನ್ನ ಹೊಟ್ಟೆಗೆ ಬಾಧೆ ಮಾಡುವುದಿಲ್ಲ, ನನ್ನ ಹೊಟ್ಟೆಯನ್ನೇನು ಸುಡುವುದಿಲ್ಲ ಅದು. ಹೀಗೆ ಅದನ್ನು ತಿಳಿಯಿರಿ ಸ್ವಾಮಿ ಅಂತ. ಅದರಿಂದ ಈಗೇನಾಗ್ತದೆ, ನಮಗೆ ನಾನು ಏನು ಆಹಾರವನ್ನು ತೆಗೆದುಕೊಂಡ್ರೂ ಆ ಅಗ್ನಿ ಎಲ್ಲವನ್ನು ಸ್ವೀಕಾರ ಮಾಡಿ ಬಿಡ್ತದೆ. ಹಾಗಾಗಿ ನನಗೆ ಹೊಟ್ಟೆಯ ಸಮಸ್ಯೆ, ಹೊಟ್ಟೆ ಉಬ್ಬು ಇತ್ಯಾದಿ ಆಗುವುದೇ ಇಲ್ಲ, ಹೊಟ್ಟೆಯ ಉಬ್ಬುರ ಆಗುವುದೇ ಇಲ್ಲ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಅಂತ ಈ ಮಾತನ್ನು ಹೇಳಿದರು. ಹೀಗೆ ಹೇಳಿದಾಗ ಅತ್ಯಾಶ್ಚರ್ಯವಾಗಿ ಹೋಯ್ತಂತೆ. ಹೀಗೆ ಅಂದರೆ ಇದನ್ನು ಹೇಳಿದರು, ವಿಶ್ವದಹಂ ವಿಶ್ವೇಶಚೇತ ಅಂತ ಹೇಳ್ತಾರೆ. ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದಂತಹ ಶ್ರೀಹರಿಯನ್ನು ಸದಾಕಾಲ ತಮ್ಮ ಮನಸ್ಸಿನಲ್ಲಿ ಸದಾಕಾಲ ಕಾಣುವಂತಹ, ತಮ್ಮ ಅಂತರಂಗದಲ್ಲಿ ಕಾಣುವಂತಹ ಈ ಸರ್ವಜ್ಞರಾದಂತಹ ಪೂರ್ಣಪ್ರಜ್ಞರು ಈ ರೀತಿಯ ಮಾತನ್ನು ಆಗ ಅವರು ಈ ಮಾತನ್ನು ಹೇಳಿದರು ಅಂತ ಇಲ್ಲಿ ಈ 33ನೇ ಶ್ಲೋಕದಲ್ಲಿ ಇಷ್ಟು ವಿಷಯವನ್ನು ತಿಳಿಸ್ತಾರೆ. ಮುಂದೆ ಬರ್ತದೆ, ಪರ್ಯಾಕುಲ ಅನೇಕ ಸರಸ್ವತೀ ತತಿ ನ್ಯಾಯೋಪಪನ್ನಾನ್ ವಿವಿಧಾರ್ಥ ಸಂಯುತಾನ್ ಅತೀತ್ಯ ದೇಶಾನ್ ಸಮಯಾಂಶ್ಚ ಚಾರುಧೀಹಿ ಅಸೌ ಜಗಾಮಾಭಿಮತೇನ ಭಸ್ಮನಾ ಎನ್ನುವಂತಹ ಅತ್ಯುತ್ತಮವಾದಂತಹ ಈ ಅವರ ಸಂಚಾರದ ಕ್ರಮವನ್ನು ವರ್ಣಿಸುವಂಥದ್ದು. ಈಗ 33 ಶ್ಲೋಕಗಳು ಪೂರೈಸಿವೆ. ಬ್ರಹ್ಮಾರ್ಪಣಮಸ್ತು.